ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಫೆಬ್ರವರಿ ಮಾಸ ಭವಿಷ್ಯವನ್ನು. ಬನ್ನಿ ನೋಡೋಣ. ಈ ಕುಂಭರಾಶಿಯ ಸ್ನೇಹಿತರಿಗೆ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳು ಅಲ್ಲ ಸ್ನೇಹಿತರೆ. ಶನಿದೇವರ ಜೊತೆ ಮಹಾದೇವನ ಕೃಪೆ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಸುರಿಯುತ್ತಿದೆ. ಅಂದರೆ ಇಂದಿನ ಮಹಾ ಸಂಯೋಗವು ಪ್ರತಿ 12 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಈ ಸಮಯದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಡೆದುಕೊಂಡರೆ ನಿಮ್ಮ 7 ಜನ್ಮಗಳ ದಾರಿದ್ರ್ಯವೂ ಕೂಡ ದೂರವಾಗುವ ಸಾಧ್ಯತೆ ಇದೆ. ಜನವರಿ ತಿಂಗಳು ನಿಮ್ಮನ್ನು ಸಾಕಷ್ಟು ಪರೀಕ್ಷಿಸಿದ. ಮಾನಸಿಕ ಒತ್ತಡ, ಹಣಕಾಸಿನ ಅಡಚಣೆ, ಸಂಬಂಧಗಳಲ್ಲಿ ಅಸ್ಪಷ್ಟತೆ ಇವೆಲ್ಲವೂ ನಿಮ್ಮ ಸಹನಶೀಲತೆಯನ್ನು ಪರೀಕ್ಷಿಸಿದೆ. ಆದರೆ ಈಗ ಈ ಪರೀಕ್ಷೆಗಳ ಫಲ ಹೊರಬರುವ ಸಮಯ ಬಂದಿದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು, ನಿರ್ಧಾರಗಳು ಧೈರ್ಯದಿಂದ ಕೂಡಿರಬೇಕು. ಭಯ ಮತ್ತು ಸಂಶಯಗಳನ್ನು ಬಿಟ್ಟು ಮುಂದುವರೆದರೆ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುವುದನ್ನು ನೀವು ಅನುಭವಿಸುತ್ತೀರಿ. ಇದು ಕೇವಲ ಭಾಗ್ಯದ ತಿರುವಲ್ಲ, ನಿಮ್ಮ ಹೊಸ ಜೀವನದ ಆರಂಭ. ನೀವು ಸಿದ್ಧರಾಗಿದ್ದರೆ ಈ ಫೆಬ್ರವರಿ ತಿಂಗಳು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಿಂದ ವಿಶೇಷ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಜನರಿದ್ದಾರೆ. ಆದರೆ ನಿಜವಾಗಿ ನಿಮ್ಮವರು ಎಷ್ಟು ಜನ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಮನಸ್ಸು ಮೌನವಾಗುತ್ತದೆ. 100 ಜನರಲ್ಲಿ ಕೇವಲ ಒಬ್ಬರು ಇಬ್ಬರು ಮಾತ್ರ ಸತ್ಯವಾದವರು ಎಂಬುದು ಕಠಿಣ ಸತ್ಯ. ಉಳಿದವರು ನಿಮ್ಮ ನಗುವಿನಲ್ಲಿ ಅಲ್ಲ, ಅವರವರ ಅಗತ್ಯದಲ್ಲಿ ಮಾತ್ರ ನಿಮ್ಮ ಬಳಿ ಬರುತ್ತಾರೆ. ಅವರು ನಿಮ್ಮ ಸಮಯ, ಶಕ್ತಿ ಮತ್ತು ಭಾವನೆಗಳನ್ನು ಬಳಸಿಕೊಂಡು ಕೆಲಸ ಮುಗಿದ ನಂತರ ನಿಧಾನವಾಗಿ ದೂರ ಸರಿಯುತ್ತಾರೆ. ಈ ಅನುಭವಗಳೇ ನಿಮ್ಮ ಮನಸ್ಸನ್ನು ಒಳಗೊಳಗೆ ಕುಗ್ಗಿಸಿದೆ, ಯಾರನ್ನು ನಂಬಲಾಗದ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಆದರೆ ಈ ಫೆಬ್ರವರಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟ ನಿಯಮ ಆರಂಭವಾಗಬೇಕು. ಅಂದರೆ ನಿಮಗೆ ಈ ಭಾನುವಾರ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಬಂದಿದೆ. ಅದೇ ದಿನ ಶನಿ ಜಯಂತಿ ಕೂಡ ಇದೆ ಸ್ನೇಹಿತರೆ. ಅಂದರೆ ಶನಿ ಪರಮಾತ್ಮದ ಹುಟ್ಟಿದ ದಿನ ಅಂತ ಹೇಳ್ತೀವಿ. ಶನಿ ಜಯಂತಿ ಕೂಡ ಆಚರಣೆ ಮಾಡ್ತಾರೆ. ಕುಂಭರಾಶಿ ಮತ್ತು ಮಕರ ರಾಶಿಯವರಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ. ಹಾಗಾಗಿ ಶನಿ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡೋಣ. ಖಂಡಿತ ಶನಿ ಮಹಾತ್ಮ ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ. ಮತ್ತು ಯಾರೆಲ್ಲ ನನಗಾಗಿ ನಿಂತವರು ಮಾತ್ರ ನನ್ನವರು ಎಂಬ ಗಡಿ ರೇಖೆಯನ್ನು ನೀವು ಎಳೆಯಲೇಬೇಕು. ನಿಮ್ಮ ಮೌನವನ್ನು ದುರ್ಬಲತೆ ಎಂದುಕೊಂಡವರು ಈಗ ನಿಮ್ಮ ದೃಢತೆಯನ್ನು ನೋಡಲೇಬೇಕು. ಉಚಿತ ಸೇವೆ, ಉಚಿತ ಸಹಾನುಭೂತಿ, ಉಚಿತ ಸಮಯ ಇವೆಲ್ಲಕ್ಕೂ ಈಗ ವಿರಾಮ. ಇದು ಸ್ವಾರ್ಥವಲ್ಲ, ಇದು ಸ್ಮರಣೆಗೆ ಮತ್ತು ಸ್ವರಕ್ಷಣೆ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವವರು, ನಿಮ್ಮ ಹೋರಾಟದಲ್ಲಿ ಜೊತೆಯಾಗುವವರು ಮಾತ್ರ ನಿಮ್ಮ ವಲಯದಲ್ಲಿ ಇರಬೇಕು. ಈ ನಿರ್ಧಾರದಿಂದ ಕೆಲವರು ದೂರ ಹೋಗಬಹುದು, ಆದರೆ ನೀವು ನಿಮ್ಮನ್ನು ಮತ್ತೆ ಕಂಡುಕೊಳ್ಳುತ್ತೀರಿ. ನಿಮ್ಮ ಮೌಲ್ಯವನ್ನು ಅರಿಯುವ ಕ್ಷಣದಿಂದಲೇ ನಿಮ್ಮ ಜೀವನದ ನಿಜವಾದ ಶಾಂತಿ ಆರಂಭವಾಗುತ್ತದೆ ಸ್ನೇಹಿತರೆ. ಕುಂಭರಾಶಿಯವರೇ, ಈ ಫೆಬ್ರವರಿ ತಿಂಗಳಲ್ಲಿ ನೀವು 2 ರಹಸ್ಯ ವಸ್ತುಗಳನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಅದ್ಭುತ ಬದಲಾವಣೆಗಳು ಶುರುವಾಗುತ್ತವೆ. ಆದರೆ ಈ ವಿಷಯವನ್ನು ನಿಮ್ಮ ಮನೆಯವರಿಗೂ ಸಹ ಹೇಳಬಾರದು. ನಿಮ್ಮ ಸ್ನೇಹಿತರಿಗಾಗಲಿ ಆಪ್ತರಿಗಾಗಲಿ ಯಾರಿಗೂ ನಿಮ್ಮ ಮನೆಯಲ್ಲಿ ಈ ಗಂಡ ಹೆಂಡತಿಯ ಮಧ್ಯೆ ಕೂಡ ಈ ವಿಷಯವನ್ನು ಹೇಳಬಾರದು. ಈ ಉಪಾಯವನ್ನು ಗುಪ್ತವಾಗಿ ಮಾಡಿದರೆ ಹಣ ಒಂದು ದಿಕ್ಕಿನಿಂದ ಅಲ್ಲ 1000 ದಿಕ್ಕಿನಿಂದ ಬರಲು ಆರಂಭಿಸುತ್ತದೆ. ಆದರೆ ಹಣ ಬಂದಾಗ ಅಹಂಕಾರ ಬರಬಾರದು. ಅಹಂಕಾರ ಬಂದ ಕ್ಷಣದಲ್ಲಿ ಲಕ್ಷ್ಮಿ, ಶನಿದೇವ ಮತ್ತು ಮಹಾದೇವ ಇವರು ನಿಮ್ಮಿಂದನೇ ದೂರ ಆಗುತ್ತಾರೆ. ಮೊದಲು ವಸ್ತು ಶನಿದೇವರಿಗೆ ಸಂಬಂಧಿಸಿದ್ದು ಒಂದು ಚಿಕ್ಕ ಲೋಹದ ಕೀಲಿಕೈ, ಅಂದರೆ ಚಿಕ್ಕದ ಬೀಗದ ಕೈ. ಇದನ್ನು ಕಬ್ಬಿಣದ ಬೀಗದ ಕೈಯನ್ನು ತೆಗೆದುಕೊಳ್ಳಿ. ಅದನ್ನು ಮೊದಲು ಸಾಸಿವೆ ಎಣ್ಣೆಯಲ್ಲಿ 5 ನಿಮಿಷ ನೆನೆಸಿರಿ. ನಂತರ ಶನಿ ದೇವಸ್ಥಾನಕ್ಕೆ ಹೋಗಿ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನಿಮ್ಮ ಮನದ ಮಾತನ್ನು ಇಟ್ಟುಕೊಳ್ಳಿ. ಇದರಿಂದ ಶನಿಯ ಸಾಡೆಸಾತಿಯ ಪ್ರಭಾವವು ನಿಮಗೆ ಕಡಿಮೆಯಾಗುತ್ತದೆ. ಕುಂಭರಾಶಿಯವರಿಗೆ ಶನಿ ಸಾಡೆಸಾತಿ ಕೊನೆ ಹಂತದಲ್ಲಿ ನಡೀತಾ ಇದೆ. ಹಾಗಾಗಿ ಶನಿದೇವರು ಲೋಹವನ್ನು ಬಹಳ ಪ್ರೀತಿಸುತ್ತಾರೆ. ಈ ಲೋಹದ ಕೀಲಿಯಿಂದ ಶನಿಯ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಹರಿಯುತ್ತದೆ. ಹಣದ ಅಡೆತಡೆಗಳು ದೂರವಾಗುತ್ತದೆ. ಮತ್ತು ಶನಿ ತಕ್ಷಣ ಫಲ ನೀಡುವುದಿಲ್ಲ, ಆದರೆ ಶಾಶ್ವತ ಫಲ ನೀಡುತ್ತಾರೆ ಸ್ನೇಹಿತರೆ. ಒಮ್ಮೆ ಕೃಪೆ ತೋರಿದರೆ ಅದು ಜೀವನ ಪೂರ್ತಿ ಜೊತೆಯಲ್ಲೇ ಇರುತ್ತದೆ. 2ನೆಯ ವಸ್ತು ಮಹಾದೇವರ ಅಂಶ, ಪಂಚಮುಖಿ ರುದ್ರಾಕ್ಷಿ. ಫೆಬ್ರವರಿ ತಿಂಗಳಲ್ಲಿ ಸ್ನಾನ ಮಾಡಿ. ಆದಷ್ಟು ನೀವು ಈ ಭಾನುವಾರ ಮಾಡಿ. ಈ ಕೆಲಸವನ್ನು ಮಹಾಶಿವರಾತ್ರಿ ದಿನ ಮಾಡಿದರೆ
ತುಂಬಾ ಒಳ್ಳೆಯದಾಗುತ್ತೆ. ಶಿವರಾತ್ರಿ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಸ್ನಾನವನ್ನು ಮಾಡಿ ಶುದ್ಧರಾಗಿ ಶಿವನ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನು, ತುಪ್ಪ, ಜಲಾಭಿಷೇಕ ಮಾಡಿ ಒಂದು ಬೇಲದ ಎಲೆ ಅರ್ಪಿಸಿ ನಂತರ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವಲಿಂಗಕ್ಕೆ ಅರ್ಪಿಸಿ ಪೂಜೆಯನ್ನು ಮಾಡಿಸಿ ಆಶೀರ್ವಾದ ಪಡೆದು ಅದನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಪರ್ಸಿನಲ್ಲಿ ಇಟ್ಕೋಬಹುದು ಅಥವಾ ಅದನ್ನು ನೀವು ಕತ್ತಿನಲ್ಲಿ ಅಂದರೆ ನಿಮ್ಮ ಕೊರಳಲ್ಲಿ ಧರಿಸಬಹುದು. ಲೋಹದ ಕೀಲಿ ಅಥವಾ ಪಂಚಮುಖಿ ರುದ್ರಾಕ್ಷಿ ಎರಡನ್ನೂ ಜೊತೆಯಲ್ಲಿ ಇಟ್ಟರೆ ಶನಿ ಮತ್ತು ಮಹಾದೇವನ ದ್ವಿಗುಣ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ತ್ರಿದೇವರ ಶಕ್ತಿ ನಿಮ್ಮ ಜೀವನವನ್ನು ರಕ್ಷಿಸುತ್ತದೆ. ಶತ್ರುಗಳು ದೂರವಾಗುತ್ತಾರೆ, ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ನೀವು ವರ್ಷಗಳಿಂದ ಬಯಸುತ್ತಿದ್ದ ಕನಸುಗಳು ನಿಧಾನವಾಗಿ ನನಸಾಗುತ್ತವೆ. ಇನ್ನೊಂದು ಮಹತ್ವದ ಸಂಗತಿ, ಸೂರ್ಯದೇವರ ಶಕ್ತಿ ನಿಮ್ಮ ಜೀವನದಲ್ಲಿ ಅಪಮಾನ, ಹೆಸರು ಇಲ್ಲದಿರುವುದು, ಹಣ ನಿಲ್ಲದಿರುವುದು ಇದಕ್ಕೆ ಕಾರಣ ದುರ್ಬಲ ಸೂರ್ಯ. ಭಾನುವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ, ಅಂದರೆ ಈ ಭಾನುವಾರ ಇದನ್ನು ಮಾಡ್ಕೊಳ್ಳಿ, ಮಹಾಶಿವರಾತ್ರಿ ದಿನನೇ ಮಾಡಿ ಸ್ನೇಹಿತರೆ. ತಾಮ್ರದ ಲೋಟದಲ್ಲಿ ನೀರು, ಕೆಂಪು ಚಂದನದ ಹೂ ಹಾಕಿ ಸೂರ್ಯನಿಗೆ ಆರ್ಘ್ಯ ನೀಡಿ. ಸೂರ್ಯೋದಯದ ಮುಂಚೆನೇ ಆರ್ಘ್ಯ ನೀಡಿ. ನಂತರ ಶುದ್ಧ ತಾಮ್ರದ ನಾಣ್ಯವನ್ನು ನಿಮ್ಮ ಬಲ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಈ ಉಪಾಯವನ್ನು 11 ಭಾನುವಾರ ಮಾಡಬೇಕು. 11 ಭಾನುವಾರ ಮಾಡಿದರೆ ಸೂರ್ಯದೇವರು ಖಂಡಿತ ನಿಮಗೆ ಜಾಗೃತವಾದಾಗ ವ್ಯಕ್ತಿಯ ಆತ್ಮವಿಶ್ವಾಸ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ, ಮಾತಿಗೆ ತೂಕ ಬರುತ್ತದೆ ಮತ್ತು ನೀವು ಹೇಳುವ ಪ್ರತಿಯೊಂದು ಮಾತಿಗೂ ಜನರು ಗೌರವ ನೀಡಲು ಆರಂಭಿಸುತ್ತಾರೆ. ನಿಮ್ಮ ನಡೆ, ನಿಲುವು ಮತ್ತು ನಿರ್ಧಾರಗಳಲ್ಲಿ ಒಂದು ದೃಢತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಎಲ್ಲ ಉಪಾಯಗಳನ್ನು ಲಾಲಸೆಯಿಂದ ಅಥವಾ ಬಲವಂತದಿಂದ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸ್ನೇಹಿತರೆ. ತಕ್ಷಣದ ಲಾಭದ ಆಸೆಯಿಂದ ಕೂಡ ಮಾಡಬಾರದು. ಒಳಗಿನ ಉದ್ದೇಶ ಯಾವಾಗಲೂ ಶುದ್ಧವಾಗಿದ್ದಾಗ ಮಾತ್ರ ದೈವಿಕ ಶಕ್ತಿಗಳು ನಮಗೆ ಸಹಕರಿಸುತ್ತದೆ. ಶುದ್ಧ ಮನಸ್ಸು, ವಿನಯ ಭಾವ, ಸಾಧ್ಯವಾದಷ್ಟು ದಾನ, ಹಿರಿಯರಿಗೆ ಗೌರವ ಮತ್ತು ಆಶೀರ್ವಾದ ಇವುಗಳು ಸೂರ್ಯನ ಶಕ್ತಿಯನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಸ್ಥಿರಗೊಳಿಸುತ್ತದೆ. ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದ ತೀರ್ಪು ಎಂಬುದು ಕೇವಲ ಮಾತಲ್ಲ, ಇದು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ. ಇಷ್ಟು ದಿನ ನೀವು ಅನುಭವಿಸಿದ ಅವಮಾನ, ನಿರ್ಲಕ್ಷ್ಯ ಮತ್ತು ಸಂಶಯ ನಿಧಾನವಾಗಿ ಹಿಂದೆ ಬೀಳುತ್ತದೆ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಂಡ ಕ್ಷಣದಿಂದಲೇ ಲೋಕವು ಅದನ್ನು ಒಪ್ಪಿಕೊಳ್ಳುತ್ತದೆ ಸ್ನೇಹಿತರೆ. ಈಗ ನಿಮ್ಮ ಸಮಯ ಶುರುವಾಗಿದೆ. ಈ ಫೆಬ್ರವರಿ 2026ರಿಂದ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಮಾರ್ಗದಲ್ಲಿ ಸರಿಯಾದ ಮನೋಭಾವದಿಂದ ಮುಂದುವರೆದರೆ ಈ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ನೀವು ಕಾಲಿಡುತ್ತೀರಾ. ಮತ್ತು ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಂಡರೆ ನೀವು ಅಂದುಕೊಂಡಿದ್ದೆಲ್ಲ ಸಾಧಿಸುತ್ತೀರಾ ಸ್ನೇಹಿತರೆ. ನೋಡಿದ್ರಲ್ಲ, ಈ ಫೆಬ್ರವರಿ ತಿಂಗಳಲ್ಲಿ ಯಾವೆರಡು ಕೆಲಸಗಳನ್ನು ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಹಾಗಾಗಿ ನಾನು ಹೇಳಿದ 2 ವಸ್ತುಗಳನ್ನು ನೀವು ಈ ಮಹಾಶಿವರಾತ್ರಿಯ ದಿನ ಭಾನುವಾರ, ಅಂದರೆ ಸೂರ್ಯೋದಯದ ಮುಂಚೆ ನೀವು ಎದ್ದು ಸ್ನಾನವನ್ನು ಮಾಡಿ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ. ಖಂಡಿತ ನೀವು ಅಂದ್ಕೊಂಡಿದ್ದು ಮನಸ್ಸಿನಲ್ಲಿ ನೆರವೇರುತ್ತದೆ. ಹಾಗೆ ನಾನು ಹೇಳಿದ 2 ವಸ್ತುಗಳನ್ನು ಕೂಡ ನೀವು ತಗೊಂಡು ಬಂದು ಶಿವನಿಗೆ ಇಟ್ಟು, ಅಂದರೆ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ ನೀವು ಕೊಳ್ಳಲ್ಲಿ ಧರಿಸಿದ್ದೆ ಆದರೆ ಖಂಡಿತ ನಿಮ್ಮ ಕಷ್ಟಗಳಿಗೆಲ್ಲ ಫುಲ್ ಸ್ಟಾಪ್ ಆಗ್ತಾರೆ. ಮಹಾದೇವ ನಿಮಗೆ ಒಲಿತಾರೆ, ಶನಿದೇವನು ಕೂಡ ಒಲಿತಾರೆ. ಹಾಗಾಗಿ ನೀವು ಶನಿದೇವನ ಮತ್ತು ಮಹಾದೇವನನ್ನು ಒಲಿಸಿಕೊಳ್ಳಲು 2 ವಸ್ತುಗಳನ್ನು ಮರೆಯದೆ ತನ್ನಿ. ಶಿವರಾತ್ರಿ ದಿನ ಪೂಜೆ ಮಾಡಿ ಖಂಡಿತ ನಿಮ್ಮ ಪರ್ಸಿನಲ್ಲಾದರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಕತ್ತಿನಲ್ಲಿ ಪಂಚಮುಖಿ ರುದ್ರಾಕ್ಷಿಯನ್ನು ಕಟ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಕುಂಭರಾಶಿಯ ಸ್ನೇಹಿತರಿಗೆ ಅಥವಾ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನೋಡೋದ್ರಲ್ಲ, ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಉದ್ದೇಶ ಏನಿದೆ ಅಂದರೆ ಈ ವಿಡಿಯೋ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ, ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಕಡೆಯಿಂದ ಅಡ್ವಾನ್ಸ್ ಆಗಿ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ.
ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಅಡ್ವಾನ್ಸ್ ಆಗಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಶಿವ ಎಲ್ಲರಿಗೂ ಒಲಿಯಲಿ, ಎಲ್ಲರ ಕಷ್ಟಗಳನ್ನು ಪರಿಹರಿಸಲಿ ಅಂತ ನಾನು ಕೂಡ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ ಶಿವ ಅಂತ ನಾನು ಕೂಡ ಕೇಳ್ಕೊತೀನಿ.